ಗಾಯತ್ರಿ ಪುಟ್ಟಿ ಮುತ್ತಿನ ಸರ ಹಾಕು ಅಂತ ನಯನಿಗೆ ಕೊಟ್ರೆ ಅವಳದನ್ನ ಹಾಕಿದ್ಲು. ಆಗ ಅವಳಿಗೆ ನೆನ್ಪಾಯ್ತು, ಕನ್ನಡಿಯಲ್ಲಿ ಕಾಣಿಸಿದ್ದು ನಯನಿ ಪ್ರತಿಬಿಂಬಕ್ಕೆ ಅಮ್ನೋರ್ ಲಾಕೆಟ್ ಇರ್ಲಿಲ್ಲ ಅಂತ. ಅಯ್ಯ, ಅದೇನ್ ಚಿನ್ನದ ಅಥವಾ ಬೆಳ್ಳಿದ ಮಾಮ್? ಕಪ್ಪು ದಾರ. ಒಂದ್ 20 ರೂಪಾಯಿ ಕೊಟ್ರೆ ಮೀಟರ್ ಗಟ್ಲೆ ಕೊಡ್ತಾರೆ. ಇನ್ನ ಲಾಕೆಟ್ ಅಂತೀರಾ, ಒಂದ್ 5 ರೂಪಾಯಿ ಅನ್ಕೋ. ಏಯ್, ಕೆಲವೊಂದ್ರ ಬೆಲೆ ತುಂಬಾ ಕಡಿಮೆ ಅಂತ ಅನ್ಸುತ್ತೆ, ಆದ್ರೆ ಅದಕ್ಕೆ ಅನ್ಕೊಂಡಿರೋ ಕಥೆ ಆಗಿರ್ಬೋದು, ಅದ್ರ ಬೆಲೆನೇ ಆಗಿರಬಹುದು. ನಾವ್ ಅಳಿಯಕ್ಕಾಗಲ್ಲ. ಮಾಮ್, ಅಮ್ಮನವರೇ ನೈನಿ ಕುತ್ತಿಗೆಗೆ ತಾವಾಗೆ ಆ ದಾರನ ಕಟ್ಟದ್ಮೇಲೆ ಮತ್ತೆ ಅದಿಲ್ದೇ ಇರೋದಕ್ಕೆ ಹೇಗ್ ತಾನೇ ಸಾಧ್ಯ? ಹೋಗಲ್ಲ. ನಾವು ಕತ್ತರಿಸಿದ್ರೆ ಸಾಯ್ತಾಳಲ್ವಾ? ಅಂದ್ರೆ ಚೆನ್ನಾಗಿ ಯೋಚನೆ ಮಾಡಿದ್ರೆ ಆ ದಾರ ಇಲ್ದೇ ಇರೋವಾಗ್ಲೇ ನೈನಿಗೆ ಅಪಾಯ ಆಗುತ್ತೇನೋ ಅಂತ ನನ್ 6th ಸೆನ್ಸ್ ಹೇಳ್ತಿದೆ. ಅಯ್ಯೋ, ದಾರನೇ ಅವಳ ಪ್ರಾಣಕ್ಕೆ ಆಧಾರ ಅನ್ನೋ ತರ ಹೇಳ್ತಿದ್ದೀರಾ. ಇರ್ಲಿ ಬಿಡಿ. ಮತ್ತೆ ಈ ಸೀರೆ ಕಾನ್ಸೆಪ್ಟ್ ಏನ್ ಮಾಮ್? ಹೌದು ಅಲ್ಲಪ್ಪ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು. ಸೀರೆನೇ ಇಲ್ದಿರೋ ತರ ಮಾಡ್ಬಿಡೋಣ ಅನ್ಕೊಂಡ್ರೆ ನೈನಿ ಹತ್ರ ಸೀರೆನೇ ಇಲ್ಲ ಅಂತ ಹೇಳಿದ್ಲಲ್ಲ. ಪೆದ್ದು ನನ್ ಮಗ್ನೆ, ಸೀರೆ ಇಲ್ದಿರೋ ಹಾಗೆ ಮಾಡ್ಬಾರ್ದು. ಅಂತ ಸೀರೆ ಅವಳ ಹತ್ರ ಇರೋ ಹಾಗೆ ಅದನ್ನ ಅವಳು ಉಟ್ಕೊಳ್ಳೋ ಹಾಗೆ ಮಾಡ್ಬೇಕು. ಇದೇನ್ ಮಾಮ್ ಇದು? ಕುತ್ಕೆ ಲಾಕೆಟ್ ಇಲ್ದಂಗ್ ಮಾಡ್ತಿರ್ಬೇಕಾದ್ರೆ ಸೀರೆಗೆ ಒಂದ್ ಗತಿ ಕಾಣಿಸ್ಬೇಕು ತಾನೆ? ಏಯ್, ನೀನನ್ನ ಅದಕ್ಕೆ ಬುದ್ಧಿ ಇಲ್ದಿರೋ ದಡ್ ಶಿಖಾಮಣಿ ಅಂತ ಅನ್ನೋದು. ಬೈಯೋದೇನೋ ಬೈದ್ರಿ, ನಿಮ್ ಆಶೀರ್ವಾದ ಅನ್ಕೋತೀನಿ ಬಿಡಿ. ನೀವ್ ಹೇಳೋದ್ ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೂ ಬುದ್ಧಿವಂತಿಕೆ ಇಲ್ಲ ಅಂತಾನೆ ಅರ್ಥ. ನನಗ್ ಇರಿಟೇಟ್ ಮಾಡ್ದೆ ಬಾಯಿ ಮುಚ್ಕೊಂಡು ನಾನ್ ಹೇಳೋದನ್ನ ಕೇಳಿಸ್ಕೊ. ಸರಿ. ನಯನಿಗೆ ಕನ್ನಡಿಯಲ್ಲಿ ಹೇಗ್ ಕಾಣಿಸಿದ್ಲೋ ಹಾಗೆ ರೆಡಿ ಆದ್ರೆ ತನಗೆ ಆಪತ್ತು ಯಾವ ವಿಧವಾಗಿ ಬರುತ್ತೆ ಅಂತ ಗೊತ್ತಾಗತ್ತೆ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಹಾಗೆ ಪ್ರಯತ್ನ ಮಾಡ್ತಿದ್ದಾಳೆ ಕೂಡ. ನೈನಿ ತುಂಬಾನೇ ಬುದ್ಧಿವಂತೆ ಮಾಮ್. ಆದ್ರೆ ನಾವು ಒಂದ್ ವೇಳೆ ನೈನಿ ಲಾಕೆಟ್ನ ತೆಗೆಯಲ್ಲ ಅಂತ ಹಠ ಮಾಡಿದ್ರೆ? ಹಾಗಿದ್ರೆ ಸರಿ, ನಿನ್ನಿಷ್ಟ ಅಂತ ಹೇಳ್ಕೊಂಡು ಅವಳು ನಂಬ್ತಿರೋ ಅಮ್ನೋರನ್ನೇ ಅಡ್ಡ ಇಟ್ಟು ದಾರಿ ತಪ್ಪಿಸಿದ್ವಿ ಅನ್ಕೋ. ನನ್ನ ಅಂದಾಜು ಪ್ರಕಾರ ಖಚಿತವಾಗಿ ಮೃತ್ಯು ಗಂಡಾಂತರ ನಯನಿ ಬೆನ್ ಹತ್ತೋದಂತೂ ಗ್ಯಾರಂಟಿ. ತಪ್ಪಿಸ್ಕೋತಾಳೇನೋ ಮಾಮ್? ಎಲ್ರನ್ನೂ ಕಾಪಾಡೋ ಅಂತ ನೈನಿ ಅವಳನ್ನ ಅವಳು ಕಾಪಾಡ್ಕೊಳಲ್ವಾ? ಸ್ಮಾಲ್ ಮಿಸ್ಟೇಕ್ಸ್ ಸಾಕುವಲ್ಲವ ಸಾವಿನೇಟ್ ತಿನ್ನೋದಿಕ್ಕೆ. ನಾನ್ ಸೆಟ್ ಮಾಡ್ತೀನಿ ಬಿಡು. ಮಾಡಿ ಮಾಮ್, ಮಾಡಿ. ಅಯ್ಯೋ, ಅವಳೇನಾದ್ರೂ ಇಲ್ಲ ಅಂತಂದ್ರೆ ಗಾಯತ್ರಿ ದೊಡ್ಡಮ್ಮ ಬರಲ್ಲ, ನಮ್ ವಿಶಾಲು ಆಫೀಸ್ಗೂ ಬರಲ್ಲ, ಇನ್ ಮುಂದೆ ನಮ್ಗೆ ಯಾವ ಪ್ರಾಬ್ಲಮೂ ಇರಲ್ಲ. ಗೋಲ್ಡನ್ ಚಾನ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಚಾನ್ಸ್ ಕೊಡಲ್ಲವಲ್ಲಪ್ಪ. ನೋಡ್ತಿದ್ದೀನಲ್ಲ. ಬುದ್ಧಿ ಇದೆಯಾ ಇಲ್ವಾ? ಅಯ್ಯೋ ಅಯ್ಯೋ ಸರ್, ನಿಮ್ಗಲ್ಲ ಸರ್, ಇಲ್ಲಿ ಎದುರುಗಡೆ ಸೀರೆ ಉಟ್ಕೊಂಡಿರೋ ಒಂದ್ ಕತ್ತೆ ಡಿಸ್ಟರ್ಬ್ ಮಾಡ್ತಾ ಇದೆ. ನಾನು ಮತ್ತೆ ಫೋನ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ನನ್ನನ್ ಯಾಕ್ರಿ ಕತ್ತೆ ಅಂತ ಕರೆದ್ರಿ? ಅದಾದ್ರೂ ಸ್ವಲ್ಪ ಡೀಸೆಂಟ್ ಆಗಿರುತ್ತೇನೋ. ನಾನು ಇಂಪಾರ್ಟೆಂಟ್ ಕಾಲ್ ಮಾತಾಡ್ತಾ ಇದ್ರೆ ಈ ತರ ಮೈ ನುಲ್ಕೊಂಡು ನನ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೆ? ಅದೇನೋ ಇಲ್ಲ ಚಿಕ್ಕ ಯಜಮಾನ್ರೆ, ಹಾಸಿನಿ ಅಕ್ಕ ಮತ್ತೆ ನಮ್ಮ ಅಕ್ಕ ಶಾಪಿಂಗ್ ಹೋಗ್ತಿದ್ದಾರೆ. ಹಾ, ಅವ್ರು ಹೋದ್ರೆ ಹೋಗ್ತಾರೆ, ಅದಕ್ಕೇನಿವಾಗ? ನಮ್ಮ ಅಕ್ಕ ಅವಳು ಕಾಣಿಸಿದ ಸೀರೆನ ತಗೊಂಡ್ ಬರಕ್ ಹೋಗ್ತಿದ್ದಾಳೆ. ನನ್ಗೂ ಕೂಡ ದಿನ ಕನ್ಸಲ್ಲಿ ರೇಷ್ಮೆ ಸೀರೆ, ಒಡವೆಗಳು ಹೀಗೆಲ್ಲ ಬರ್ತಾ ಇರತ್ತೆ. ಅಟ್ಲೀಸ್ಟ್ ಅದ್ರಲ್ಲಿ ಒಂದಾದ್ರೂ ನಾನ್ ತಗೋತೀನ್ರಿ. ದುಡ್ಡು ಕೊಡ್ತೀರಾ? ನೀನು ನನ್ನನ್ನು ದುಡ್ಡು ಕೇಳ್ತಾ ಇದೀಯಾ? ನನ್ ಮುಂದೆ ಕೈಯೇ ಚಾಚಲ್ಲ. ಇಷ್ಟರಲ್ಲೇ ಶ್ರೀಮಂತಲಾಗಿ ನೋಟಿನ ಕಂತನ ಬಿಸ್ಕೆಟ್ ಎಸ್ದಂಗೆ ಎಸಿತೀನಿ ಅಂತ ತುಂಬಾ ಬಿಲ್ಡಪ್ ತಗೋತಾ ಇದ್ದೆ. ಎಲ್ಲ ಹೋಯ್ತು ನಿನ್ ದಿಮಾಕು?
ನಾನ್ ಯಾವಾಗ ದಿಮಾಗ್ ತೋರಿಸ್ತೇರಿ? ಮಣಿಕಾಂತ ಪ್ರಾಂತ್ಯದಿಂದ ತಂದಿರೋ ಮಣಿಗಳನ್ನ ವಾಪಸ್ ಅಲ್ಲೇ ಹೋಗಿ ಇಟ್ಟು ಬಂದಿರೋ ಅಂತ ನಮ್ ನೈನಿ ಅಕ್ಕ ಸದ್ಯದ ಪರಿಸ್ಥಿತಿಯಲ್ಲಿ ಯಾವಾಗ ಸಾವು ಬಂದ್ ಕರ್ಕೊಂಡ್ ಹೋಗುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ನನ್ಗೆ ಯಾವ ಅದೃಷ್ಟನೂ ಒದಗ್ ಬರಲ್ಲ ಅನ್ನೋದು ಚೆನ್ನಾಗ್ ಅರ್ಥ ಆಯ್ತು. ಏಯ್ ನಿಜ ಹೇಳು, ಅತ್ಗೆಗೇನಾದ್ರೂ ಆಗ್ಬಾರ್ದು ಆದ್ರೆ ಚೆನ್ನಾಗಿರುತ್ತೆ ಅಂತ ನೀನು ಮನ್ಸಲ್ಲೇ ಆಸೆ ಪಡ್ತಾ ಇದ್ಯಾ ಹಿಂಗೆ? ಹಾ? ಅಯ್ಯೋ ಏನ್ರಿ ಮಾತಾಡ್ತಿದ್ದೀರಾ ನೀವು? ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕು ಆ ಮಾತ್ ಹೇಳಕ್ಕೆ. ಅವಳನ್ ಯಾರು ಅನ್ಕೊಂಡ್ರಿ? ನನ್ ಒಡ ಹುಟ್ಟಿದವಳು. ನನಗಿಂತ ಮುಂಚೆ ಹುಟ್ಟಿ ನನ್ನನ್ನ ಎತ್ತ ಆಡ್ಸಿದಾಳ ಅವಳು. ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋ ನಮ್ಮ ಅಕ್ಕ ಕಣ್ ಮುಚ್ಬೇಕು ಅಂತ ಕನ್ಸಲ್ ಕೂಡ ಅನ್ಕೊಳಲ್ಲ. ಇಲ್ ನೋಡಿ, ಇನ್ನೊಂದ್ಸಲ ಹೀಗೆ ಹೇಳಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನ್ ಓವರ್ ಆಕ್ಟಿಂಗ್ ನಿಲ್ಸ್ತೀಯಾ? ಅಕ್ಕ 100 ವರ್ಷ ಆಯುರ್ ಆರೋಗ್ಯದಿಂದ ಇರ್ಬೇಕು ಅಂತ ತಂಗಿಯಾಗಿ ನೀನ್ ಕೇಳ್ಕೊಂಡಿದ್ರೆ ಇಷ್ಟೊತ್ತಿಗೆ ಅಮ್ಮನವ್ರ ಹೆಸರಲ್ಲಿ ಉಪವಾಸ ಮಾಡ್ತೀನಿ ಅಂತಾನೋ ದೀಕ್ಷೆ ತಗೋತೀನಿ ಅಂತಾನೋ ಹರಕೆ ಹೊರ್ತಿದ್ದೆ. ಅದು ಅಲ್ದೆ ಕನ್ಸಲ್ ಕಾಣಿಸಿರೋ ಸೀರೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಪಾಯ ಏನಾದ್ರೂ ಬಂದ್ರೆ ನಿನ್ ಪ್ರಾಣಕ್ಕೆ ನನ್ ಪ್ರಾಣ ಒತ್ತೆ ಇಡ್ತೀನಿ ಅಂತ ಹೇಳ್ತಿದ್ದೆ. ಹಾಗೆ ಹೇಳಿದ ಮಾತ್ರಕ್ಕೆ ಬರುವಂತ ಅಪಾಯ ಬರ್ದೇ ಇರೋತಾ?